ಇರುವಂತಹ ಜಗತ್ತಿನಲ್ಲಿ ದುಡ್ಡು ಯಾರಿಗೆ ಬೇಡ, ಎಲ್ಲರಿಗೂ ಬೇಕು ಅಂದಮೇಲೆ ಈಗ ಈ ಜಗತ್ತಿನೊಳಗ ಮನಿ ಮ್ಯಾನಿಫೆಸ್ಟೇಷನ್ ಅಂತ ಅನ್ನುವಂತಹ ವರ್ಡ್ ಎಲ್ಲರಿಗೂ ಕೇಳಿ ಬರ್ತಾ ಇದೆ ಅಂತ. ಈ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಆ ವರ್ಡ್ ಒಂದು ಫ್ಯಾನ್ಸಿ ವರ್ಡು ಅಥವಾ ಆ ವರ್ಡ್ ಬಗ್ಗೆ ನಮಗೆ ಕೆಲಸ ಆಗ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿರ್ಬೋದು, ಆದರೆ ಗೊತ್ತಿರದೇನೂ ಇರ್ಬೋದು. ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡಲು ಇವತ್ತು ನಮ್ಮ ಜೊತೆಗೆ ಮನಿ ಮ್ಯಾನಿಫೆಸ್ಟೇಷನ್ ಕೋಚ್ ಪವಿತ್ರ ಅವರು ನಮ್ಮ ಜೊತೆಗಿದ್ದಾರೆ. ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇವತ್ತು ನಾವು ಮನಿ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ ನಾವು ಆ ಮನಿ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡಬೇಕು ಅಂತಂದರೆ ನೀವು ನಮಗೆ ಆ ಟೆಕ್ನಿಕ್ಸನ್ನು ಹೇಳ್ಬೋದು. ಈಗ ಫಸ್ಟಿಗೆ ಮನಿ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳ್ಬೋದು. ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನು ಅನ್ಕೋತೀವಿ ಮನಸ್ಸಿಂದ ಅದನ್ನು ನಮ್ಮ ಜೀವನದಾಗ ಆಕರ್ಷಣೆ ಮಾಡೋದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಈಗ ದುಡ್ಡಿಂದಾಗಿರ್ಬೋದು ಅಥವಾ ಯಾವುದಾದ್ರೂ ಸಂಬಂಧಗಳಿರ್ಬೋದು ಅಥವಾ ನಾವು ಯಾವುದಾದ್ರೂ ಜಾಬನ್ನ ಆಕರ್ಷಣೆ ಮಾಡ್ತಿರ್ಬೋದು, ಯಾವುದಾದ್ರೂ ಇರ್ಬೋದು. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಾವೇನು ಮನಸ್ಸಿಂದ ಅನ್ಕೋತೀವಿ ಅದನ್ನು ಜೀವನದಲ್ಲಿ ಆಕರ್ಷಣೆ ಮಾಡಿಕೊಂಡು ಅನುಭವಿಸೋದು. ಸೊ ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಆಮೇಲೆ ಇದು ಮ್ಯಾನಿಫೆಸ್ಟೇಷನ್ ಈಗ ಹೊಸ ವರ್ಡ್ ಅಲ್ಲ, ಫ್ಯಾನ್ಸಿ ವರ್ಡ್ ಅಲ್ಲ ಇದು. ಸೊ ಇದು ಮೊದಲಿಂದ ಇದೆ ನಮ್ಮ ಇಂಡಿಯಾದಲ್ಲಿ, ವೇದದಲ್ಲಿ ಎಲ್ಲ ಇದೆ. ನಾವು ಮೊದಲಿನ ವೇದದಲ್ಲಿ ಏನಂತಿದೆ ಸಂಕಲ್ಪ ಅಂತ ಇದೆ. ಸೊ ಇದು ಮೊದಲಿಂದ ಬಂದಿದ್ದು. ಇವಾಗಿಂದ ಈಗಿನ ಜನ್ರೇಷನ್ ನಾವು ಇವ್ರನ್ನ ವೆಸ್ಟರ್ನ್ ಪೀಪಲ್ ನೋಡ್ಕೊಂಡು ನಾವೆಲ್ಲ ಅವ್ರ ಹಾಗೆ ಇನ್ನೂ ತನಕ ನಾವು ಹಾಗೆ ಮಾಡ್ತಾ ಇದ್ದೀವಿ. ಸೊ ಮೊದಲಿನ ನಮ್ಮಲ್ಲೂ ಇತ್ತು ಇದು ವೇದಗಳಲ್ಲಿ ಸಂಕಲ್ಪ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಹೇಳೋದಂದರೆ ಮ್ಯಾನಿಫೆಸ್ಟೇಷನ್ ಇದು ನ್ಯೂರಾಲಜಿನಲ್ಲೂ ಇದೆ, ಅಂದರೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಫಿಲ್ಟರ್ ಇದೆ ನಮ್ಮ ಬ್ರೈನಲ್ಲಿ. ಅದನ್ನು ನಾವು ಏನು ಫೋಕಸ್ ಮಾಡ್ತೀವಲ್ಲ ಎದ್ರ ಮೇಲಾರ ನಮ್ದು ಫೋಕಸ್ ಅಂತಂದ್ರೆ ನಾವು ಅದನ್ನು ಆಕರ್ಷಣೆ ಮಾಡ್ತೇವೆ. ಈಗ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ನಾವು ಒಂದು ಕಾರ್ ತೊಗೋಬೇಕು ಅಥವಾ ನೀವು ಯಾವ ಮಹೀಂದ್ರ ಕಾರ್ ತೊಗೋಬೇಕಂತ ಇಟ್ಕೋರಿ. ಈಗ ನೀವು ಮನಸ್ಸಿನೆಲ್ಲ ಅದು ತೊಗೋಬೇಕಂತ ಇರ್ತೈತಿ. ಬಟ್ ಆಮೇಲೆ ನೀವು ಎಲ್ಲರ ರೋಡ್ನಾಗ ಹೋಗೋ ಮುಂದೆ ಅದೇ ಕಾರ್ ಕಾಣ್ತೈತಿ ನಿಮಗೆ. ಆಮೇಲೆ ಅದೇ ಕಲರ್ ನಿಮ್ಗೆ ಯಾವ ಕಲರ್ ಬೇಕಾಗಿರ್ತೈತಿ ಅದೇ ಕಲರ್ ಕಾರ್ ಕಾಣ್ತೈತಿ ಯಾವಾಗಲೂ. ಸೊ ಈ ಥರ ನಮ್ಮ ಬ್ರೈನ್ ಆಕರ್ಷಣೆ ಮಾಡ್ಕೊಳಕ್ಕೆ ನೋಡ್ತೈತಿ ನಮ್ಮ ಜೀವನದಲ್ಲಿ.